ಮುಖ್ಯವಾಗಿ ಈಗ ಹಿಂದೆ ಸರ್ಕಾರ 2022ರ ಜನವರಿಯಲ್ಲಿ ರವಿಕುಮಾರ್ ಅವರು ಹೇಳಿದ್ರು ಸಂಬಳ ಬಹಳ ಕಮ್ಮಿ ಮತ್ತೊಂದು ಅಂತ ಹೇಳಿದ್ರು. ತಮಗೆ ನೆನಪಿಸ್ಲಿಕ್ಕೆ ಬಯಸ್ತೇನೆ, ಹಿಂದಿನ ಸರ್ಕಾರ 8ರಿಂದ 10 ಗಂಟೆ ಇದ್ದಿದ್ದ ಕಾರ್ಯಭಾರವನ್ನು 15ರಿಂದ 19 ಗಂಟೆಗಳ ಕಾರ್ಯಭಾರ ಮಾಡಿ ಏನು 14-15 ಸಾವಿರ ಸಂಬಳ ಕೊಡ್ತಿದ್ದದನ್ನ 32 ಸಾವಿರ ಮಾಡಿದ್ದು ಅಷ್ಟೇ. ಹೆಚ್ಚುವರಿಯಾಗಿ ಕೊಡುವಂತ ಕೆಲಸ ಮಾಡಲಿಲ್ಲ. ತಮ್ಮ ಗಮನಕ್ಕೆ ಇರಲಿ. ಸುಮಾರು 17-18 ಸಾವಿರ ಜನ ಇದ್ದಂಥದ್ದು ಸುಮಾರು 10-11 ಸಾವಿರಕ್ಕೆ ಸಂಖ್ಯೆ ಇಳಿತು. ಕಾರ್ಯಭಾರ ಯಾವತ್ತು ಮರ್ಜ್ ಮಾಡಿದ್ರು ಸಂಖ್ಯೆ ತಂತಾನಾಗೆ ಕಮ್ಮಿ ಆಯ್ತು. ಆ ಸಂದರ್ಭದಲ್ಲಿ ಈಗೇನು ಭದ್ರತೆ ಮತ್ತೊಂದು ಅಂತ ಹೇಳ್ತಾರೆ, 4 ಜನರ ಕುಮಾರ್ ನಾಯಕ್ ಅವರು ಯಾರು ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಿದ್ರು, ಪ್ರಧಾನ ಕಾರ್ಯದರ್ಶಿಗಳು, ಅವರ ಮುಖಂಡತ್ವದಲ್ಲಿ 4 ಜನರ ಒಂದು ಸಮಿತಿಯನ್ನ ಮಾಡಿ ಅವರು ಬಹಳ ಸ್ಪಷ್ಟವಾಗಿ ಕಾಯಮಾತಿ ಬಗ್ಗೆ ಹೇಳಿದ್ದಾರೆ. ಕಾಯಮಾತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅವರು ವರದಿಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಈಗ ಏನು ಆಯ್ಕೆ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ವಾಲಿಫಿಕೇಶನ್ ಇರೋಂಥವ್ರಿಗೆ ಮಾರ್ಕ್ಸ್, ಗ್ರೇಡಿಂಗ್ ಮಾರ್ಕ್ಸ್ ಕೊಟ್ಟಿದ್ರು. ಅದರಲ್ಲಿ ಏನಾಯ್ತು, ವಿಶೇಷವಾಗಿ ಇವತ್ತು ತಾವೇನು 10 ವರ್ಷ 15 ವರ್ಷ ಸೇವೆ ಮಾಡಿರುವಂತವ್ರಿಗೆ ಯಾವ ರೀತಿ ಅವರಿಗೆ ಭದ್ರತೆ ಅಥವಾ ಅವರಿಗೆ ಆತಂಕ ರಹಿತವಾಗಿ ಅವರಿಗೆ ಮುಂದುವರಿಸುವಂತದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಕಲ್ಪಿಸ್ಕೊಟ್ಟಿದ್ರು. ಏನು ಅಂದ್ರೆ 1 ವರ್ಷ ಅನುಭವ ಇರ್ತಕ್ಕಂಥ ಅವರಿಗೆ 3 ಮಾರ್ಕ್ ಕೊಡುವಂಥದ್ದು, ಗರಿಷ್ಠ 16 ವರ್ಷ ಅಂದ್ರೆ ಅವರಿಗೆ ಅಲ್ಲೇ 48 ಮಾರ್ಕ್ ಬರ್ತಿತ್ತು. 100 ಅಂಕಗಳಲ್ಲಿ 48 ಮಾರ್ಕ್ ಅವರಿಗೆ ಲಭ್ಯ ಆಗ್ತದೆ. ಅದರಿಂದ ಹೆಚ್ಚು ಸೇವೆ ಮಾಡಿರ್ತಕ್ಕಂಥ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಅವಕಾಶ ಆಗಿಲ್ಲ. ಅವಾಗ ಅವಕಾಶ ಮಾಡಿಕೊಟ್ಟಿದ್ದಾರೆ 2022ರಲ್ಲಿ. ಅದ್ರ ಜೊತೆಗೆ ನಾನು ಹೇಳಿದಾಗೆ ಕಾರ್ಯಭಾರ ಪ್ರತಿ ವರ್ಷ ಬದಲಾವಣೆ ಆಗ್ತಾ ಇರ್ತದೆ. ಈಗ ಆ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಸಂಖ್ಯೆ ಬಹಳ ಕಮ್ಮಿ ಪರ್ಸೆಂಟೇಜ್. ಅದಕ್ಕೆ ನಾವು ಯಾರು ಈಗ ಕಾರ್ಯಭಾರ ಕೆಲವು ವಿಷಯಗಳಲ್ಲಿ ನಿರಂತರವಾಗಿ ಕಾರ್ಯಭಾರ ಮುಂದುವರಿತದೆ. ಕೆಲವು ಸಬ್ಜೆಕ್ಟ್ಸ್ ಅಲ್ಲಿ ಇವತ್ತು BCom ಈಗ ಅದು ಹೆಚ್ಚು ಬೇಡಿಕೆ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್, ಅಲ್ಲಿ ಕಾರ್ಯಭಾರದ ಹೆಚ್ಚು ಒತ್ತಡ, ಹೆಚ್ಚು ಬದಲಾವಣೆಗಳಾಗೋದಿಲ್ಲ. ಅಂಥದ್ರಲ್ಲಿ ಹೆಚ್ಚು ಇವರಿಗೆ ಯಾರಿಗೂ ಸೀನಿಯಾರಿಟಿ ಇರ್ತಕ್ಕಂಥವ್ರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ಇದು ಇವತ್ತು ಇದೆ. ಅದರಿಂದ ಈಗ ನಾವು ಕೊಟ್ಟಿರ್ತಕ್ಕಂಥ ಅವಕಾಶದಿಂದ ಕೂಡ ಅವ್ರಿಗೆ ಯಾವುದೇ ರೀತಿ ಗೊಂದಲ ಅಥವಾ ಅವರಿಗೆ ಒಂದು ಭಯ ಬರ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ ಅವಕಾಶ. ಯಾಕಂದ್ರೆ ಈಗ ಅದನ್ನ ನಾವು ಈಗ ಇಂಪ್ಲಿಮೆಂಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತದೆ. ಇದ್ರ ಜೊತೆಯಲ್ಲಿ ಆಗ ಬರೀ ಕಾಲೇಜೇಟ್ ಎಜುಕೇಶನ್ ಮಾತ್ರ ಇದನ್ನ ವ್ಯವಸ್ಥೆ ಮಾಡಿದ್ರು. ಡಿಪ್ಲೊಮಾ ಮತ್ತು ಟೆಕ್ನಿಕಲ್ ಎಜುಕೇಶನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಈ ಅವಕಾಶ ಇರಲಿಲ್ಲ. ಅವ್ರಿಗೆ ಅವತ್ತು ಅವ್ರಿಗೆ ಮೊನ್ನೆವರೆಗೂ 8ರಿಂದ 10 ಗಂಟೆ ಕಾರ್ಯಭಾರ ಇತ್ತು. ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಅವರು ಕೂಡ ಧರಣಿ ಮಾಡ್ತಕ್ಕಂಥ, ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವ ಆಗಿತ್ತು. ನಾವು ಅವ್ರನ್ನ ಕರೆದು ಅಷ್ಟೊತ್ತಿಗಾಗಲೇ ನಾವು ಹಣಕಾಸು ಇಲಾಖೆಗೆ, ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ಕಾರ್ಯಭಾರವನ್ನು ಮರ್ಜ್ ಮಾಡಿ ಅವರಿಗೆ ಹೆಚ್ಚು ಸಂಬಳ ಕೊಡುವಂಥದ್ದಕ್ಕೆ ಏನು ಹಿಂದೆ ಆಗಿತ್ತು ಅದೇ ರೀತಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ವಿ. ಆದರೆ ಇವತ್ತು ಏನು ನಾವು ಕಾಲೇಜೇಟ್ ಎಜುಕೇಶನ್ ಅವರಿಗೆ ಇವತ್ತೇನು ಸಂಬಳ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಸವಲತ್ತು ಕೊಟ್ಟಿದ್ದೀವಿ. ಅವ್ರಿಗೂ ಕೂಡ ನೇರವಾಗಿ ಟೆಕ್ನಿಕಲ್ ಎಜುಕೇಶನ್ ಏನೋ ನಮ್ಮ ಇಂಜಿನಿಯರಿಂಗು ಮತ್ತು ಡಿಪ್ಲೊಮೋಲ್ಲಿ ಇರ್ತಕ್ಕಂಥವ್ರಿಗೂ ಇವತ್ತು ಅನ್ವಯಿಸುವಂಥದ್ದು ಮಾಡಿದ್ದೀವಿ. ಇದು ಅವರೆಲ್ಲ ಬಹಳ ಖುಷಿಯಿಂದ ಇದ್ದಾರೆ, ಬಹಳ ಸಂತೋಷದಿಂದ ಇದ್ದಾರೆ. ಅವ್ರು ನಿರೀಕ್ಷೆ ಮಾಡಿದ್ದು ಬೇರೆ, ಅದನ್ನು ನಾವು ಅವ್ರಿಗೆ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಕೊಡುವಂಥ ಕೆಲಸ ಮಾಡಿದ್ದೀವಿ. 1242 ಜನರ ಏನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ವಿಚಾರ ತಮಗೆಲ್ಲರೂ ಗೊತ್ತಿದೆ. ಈಗಾಗಲೇ 3 ವರ್ಷದಿಂದ ಗೊಂದಲಕ್ಕೆ ಸಿಕ್ಕಿರ್ತಕ್ಕಂಥದ್ದನ್ನ ಹಲವಾರು ಏನು ಹೈದರಾಬಾದ್ ಕರ್ನಾಟಕ ವಿಚಾರ ಇರ್ಬೋದು ಅಥವಾ ಏನು ಅಲ್ಲಿ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ಏನು ಗೊಂದಲ ಆಗಿತ್ತು ಅವೆಲ್ಲ CID ತನಿಖೆ ಆಗಿತ್ತು. ಅವೆಲ್ಲ ವರದಿಗಳನ್ನು ಪಡೆದು ಹೈದರಾಬಾದ್ ಕರ್ನಾಟಕದ ವಿಚಾರವಾಗಿ ಬೇಗ ನ್ಯಾಯಾಲಯದಲ್ಲಿ ಅದನ್ನ KATಯಲ್ಲಿ ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನ ಮಾಡಿ ನಮ್ಮ ಸರ್ಕಾರ ಬಂದ ಮೇಲೆ ಈಗ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗಾಗಲೇ 1208 ಈಗಾಗಲೇ ಹೈದರಾಬಾದ್ ಕರ್ನಾಟಕ ವಿಚಾರದಲ್ಲಿ ಅದು ಮೇಲ್ಮನವಿ ಸಲ್ಲಿಸಿದ್ದಾರೆ. ಅದಕ್ಕೆ ನಾವು ನೇಮಕಾತಿಗೆ ಯಾವುದಕ್ಕೂ ಅಡ್ಡಿ ಇಲ್ಲ. ಈಗ ಆ ಪ್ರಕ್ರಿಯೆ ಕೂಡ ಪೂರ್ಣ ಆಗಿ ಸ್ವಲ್ಪ ನಾನು ಇಂಚುಮಿಂಚು ಸುಮಾರು 850ಕ್ಕಿಂತ ಹೆಚ್ಚು ಜನರ ಎಲ್ಲಾ ದಾಖಲಾತಿಗಳ ಪರಿಶೀಲನೆ ನಾವು ನವೆಂಬರ್ ತಿಂಗಳು ಮಧ್ಯದಲ್ಲಿ ಪ್ರಾರಂಭ ಮಾಡಿದ್ದು. ಈಗಾಗಲೇ ಇಷ್ಟು ಜನರ ದಾಖಲಾತಿಗಳನ್ನ ಪಡ್ಕೊಳ್ಳಲಾಗಿದೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ನಾವು ಅವರ ಡಿಗ್ರಿ ಸರ್ಟಿಫಿಕೇಟ್ಸ್ ಬಗ್ಗೆ ಇವೆಲ್ಲ ಮಾಹಿತಿಗಳನ್ನ ಪಡಿಬೇಕು. ಪ್ರತ್ಯೇಕವಾಗಿ ಎಲ್ಲದಕ್ಕೂ ತಂಡಗಳನ್ನ ಮಾಡಿದ್ದೀವಿ. ಇಷ್ಟು ವೇಗವಾಗಿ ಈ ಪ್ರಕ್ರಿಯೆಗಳು ಹಿಂದೆ ಯಾವತ್ತೂ ಆಗಿರಲಿಲ್ಲ. ಇದಕ್ಕೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಈಗ ಅವರು ಕೂಡ ನಮ್ಮ ಮೇಲೆ ಒತ್ತಡ ಇದೆ, ಬೇಗ ನೇಮಕಾತಿ ಕೊಡಬೇಕು,
ನಮಗೆ ಕೋಡ್ ಆಫ್ ಕಾಂಡಕ್ಟ್ ಬರುತ್ತೆ ಅಂತ. ಇಲ್ಲಿ ಒಂದು ಸಮಸ್ಯೆ ಇದೆ. ಈಗ ಅಲ್ಲ, ಒಂದ್ ನಿಮಿಷ ಹೇಳ್ತೀನಿ ಗೌಡ್ರೆ, ಒಂದ್ ನಿಮಿಷ. ಈಗ ಪರ್ಮಿಷನ್ ಒಂದೇ ಅಲ್ಲ, ಈಗ ನಾವು ಅವರಿಗೆ ಏನು ಹಿಂದೆ ನಮ್ಮ ಟ್ರಾನ್ಸ್ಫರ್ ಪಾಲಿಸಿ ಅಂತ ಮಾಡಿದ್ರು, ನಮ್ಮ ಕೌನ್ಸಿಲಿಂಗ್ ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿತ್ತು. ಕಲಿಜೆಟ್ ಎಜುಕೇಶನ್ ಅಲ್ಲಿ ABCDE ಅಂತ ಮಾಡಿದ್ದಾರೆ. ಅದರಲ್ಲಿ ನಿಯಮಗಳಲ್ಲಿ ಹೊಸದಾಗಿ ನೇಮಕಾತಿ ಆಗ್ತಕ್ಕಂಥವ್ರನ್ನ ಈ ಕ್ಯಾಟಗರಿಗೆ ತರಬೇಕು, ಇ ಇಂದ ಡಿ ಬರಬೇಕು, ಇವೆಲ್ಲ ಪ್ರಕ್ರಿಯೆ ಇದೆ. ಈಗ ನಾವು ಇ ಇಂದ ಡಿ ಅವ್ರನ್ನ ನೇಮಕಾತಿ ಮಾಡಬೇಕಾದ್ರೆ ಇ ಕ್ಯಾಟಗರಿ ಮತ್ತು ಡಿ ಕ್ಯಾಟಗರಿಯಲ್ಲಿ ನೇಮಕಾತಿ ಮಾಡಬೇಕು ಅವ್ರನ್ನ. ಆ ಮಾಡುವಂಥದ್ರಲ್ಲಿ ನಾವು ಈಗ ಇ ಮತ್ತು ಡಿ ಅಲ್ಲಿ ಇರ್ತಕ್ಕಂಥವ್ರನ್ನ ಮೇಲಕ್ಕೆ ತರಬೇಕು ನಾವು. ಮತ್ತೆ ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಬೇಕು ನಾವು. ಈಗ ತಕ್ಷಣ ಇವ್ರಿಗೆ 1208 ಜನನ ನೇಮಕಾತಿ ಮಾಡಬೇಕಾದ್ರೆ ನಾವು ಮತ್ತೆ ಕೌನ್ಸಿಲಿಂಗ್ ಅನ್ನ ಮಾಡಿ ಯಾರು ಇ ಡಿ ಅಲ್ಲಿ ಇದ್ದಾರೆ ಅವ್ರನ್ನ ಮೇಲ್ ತಂದು ಆ ಜಾಗಗಳಲ್ಲಿ ಇವರನ್ನ ನೇಮಕಾತಿ ಮಾಡುವಂತದ್ದು ಮಾಡಬೇಕು. ಇದಕ್ಕೂ ಕೂಡ ನಾವು ಒಂದ್ ನಿಮಿಷ ನಾನು ಹೇಳ್ತೀನಿ, ದಯವಿಟ್ಟು ಕಾನೂನು ಅರ್ಥ ಮಾಡ್ಕೊಳ್ಳಿ. ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿದಾಗ ವಿದೌಟ್ ಪೋಸ್ಟಿಂಗ್, ಚಿದಾನಂದ ಗೌಡ್ರೆ, ವಿದೌಟ್ ಪೋಸ್ಟಿಂಗ್ ಅವರು ಮತ್ತೆ ಇಲ್ಲಿ ಬಂದು ಡೈರೆಕ್ಟರ್ ಆಫೀಸಲ್ಲಿ ರಿಪೋರ್ಟ್ ಮಾಡಬೇಕಾಗತ್ತೆ. ಇವೆಲ್ಲ ಸ್ವಲ್ಪ ಸಮಸ್ಯೆ ಇದೆ. ಒಂದ್ ನಿಮಿಷ ಕೆಲಸ ಮಾಡೋದು ಬೇಡವಾ? ಅವ್ರ ಕಾಲೇಜಲ್ಲಿ ಕೆಲಸಕ್ಕೆ ಹೋಗೋದು ಬೇಡವಾ? ಇವೆಲ್ಲ ಸಮಸ್ಯೆ ಇದೆ. ದಯವಿಟ್ಟು ಇವೆಲ್ಲ ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಷಯ ದಯವಿಟ್ಟು ಕೇಳಿ. ಅದರಿಂದ ಇದು ಪ್ರಕ್ರಿಯೆಗಳು ಕೂಡ ನಾವು ಮಾಡುವಂಥದ್ದಕ್ಕೆ ತ್ವರಿತಗತಿಯಲ್ಲಿ ಮಾಡತಕ್ಕಂಥದ್ದಕ್ಕೆ ನಮಗೆ ಈ ಒಂದು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಏನು ಬೆಂಗಳೂರಿನಲ್ಲಿ ಬಂದಿದೆ ಅದರ ಒಂದು ಅಡ್ಡಿಯಾಗಿದೆ. ಈಗ ಅದಾದ್ಮೇಲೆ ನಾವು ಪ್ರಾರಂಭ ಮಾಡಿದ್ರೆ ಮತ್ತೆ ಲೋಕಸಭಾ ಕೋಡ್ ಆಫ್ ಕಾಂಡಕ್ಟ್ ಬಂದ್ರೆ ಏನಾಗ್ಬೋದು ಅನ್ನೋ ಒಂದು ಭಯ ಇದೆ. ಇವೆಲ್ಲ ನಾವಂತೂ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಅದರಿಂದ ಈ 1208 ಪೋಸ್ಟ್ ತಗೊಳ್ಳೋಂಥದ್ದಿದೆ. ತಾವು ಹೇಳ್ತಾ ಇದ್ರಿ ಉಮಾದೇವಿ ಪ್ರಕರಣದಲ್ಲಿ ವೇಕೆಂಟ್ ಪೋಸ್ಟ್ ತಗೋಬಹುದು ಮತ್ತೊಂದು ಅಂತ. ತಮ್ಮ ಗಮನಕ್ಕಿರಲಿ, ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಕಾಲೇಜೆಟ್ ಎಜುಕೇಶನ್ ಖಾಲಿ ಇರ್ತಕ್ಕಂಥದ್ದು 2000. ಈಗ ಅದರಲ್ಲಿ 1200 ಚಿಲ್ಡ್ರೆ ನಾವು ಫಿಲ್ಅಪ್ ಮಾಡಿದ್ರೆ ಇನ್ನ 750-700 ಚಿಲ್ಡ್ರೆ ಖಾಲಿ ಇರ್ತದೆ. ಅದರಲ್ಲಿ ಏನಾಗಿದೆ ತಮಗೆಲ್ರಿಗೂ ಗೊತ್ತಿದೆ, ಸುಮಾರು 450 ಪೋಸ್ಟ್ ಸರಿಸುಮಾರು ಅಷ್ಟು ನಾವು ಈಗ ಕ್ಲಸ್ಟರ್ ಯೂನಿವರ್ಸಿಟೀಸ್ ಏನಿತ್ತು ಆಪ್ಟ್ ಇನ್ ಆಪ್ಟ್ ಔಟ್ ಆಯ್ತು, ಅಲ್ಲಿ ಆ ಪೋಸ್ಟ್ ನಾವು ಕಳ್ಕೊಂಡಿದ್ದೀವಿ. ಈಗ ಉಳಿದಿರ್ತಕ್ಕಂಥದ್ದು ಬೇರೆ ಏನು ಸ್ಯಾಂಕ್ಷನ್ ಪೋಸ್ಟ್ ಬರೀ 350-400 ಒಳಗೆ 350 ಒಳಗೆ ನಮ್ಗೆ ಉಳಿತದೆ, ಏನು ಖಾಲಿ ಇರ್ತಕ್ಕಂಥದ್ದು. ಇದು ಒಂದಿದೆ. ನಾವು ಮುಂದೆ ಹೆಚ್ಚುವರಿ ಆರ್ಥಿಕ ಇಲಾಖೆಯಲ್ಲಿ ನಮಗೆ ಸುಮಾರು 6000ಕ್ಕಿಂತ ಹೆಚ್ಚು ಪೋಸ್ಟ್ ನಮಗೆ ಸ್ಯಾಂಕ್ಷನ್ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ. 6000 ಸರಿಸುಮಾರು ಟೆಕ್ನಿಕಲ್ ಎಜುಕೇಶನ್ ಎಲ್ಲ ಸೇರಿ 7000 ಪೋಸ್ಟ್ಗೆ ನಮಗೆ ಸ್ಯಾಂಕ್ಷನ್ ಕೊಡಿ ಅಂತಕ್ಕಂಥ ಬೇಡಿಕೆ ನಾವು ಇಟ್ಟಿದ್ದೀವಿ. ಅದೊಂದು ಕಡೆ. ಈಗ ಪ್ರಾಂಶುಪಾಲರ ಬಗ್ಗೆ ಹೇಳಿದ್ರಿ. ಈಗಾಗಲೇ 310 ಪ್ರಾಂಶುಪಾಲರ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಪರೀಕ್ಷೆಗಳಾಗಿದೆ, ರ್ಯಾಂಕ್ ಏನು ರಿಸಲ್ಟ್ ಅನೌನ್ಸ್ ಆಗಿದೆ, ಎಲ್ಲ ವೆರಿಫಿಕೇಶನ್ ಆಗಿದೆ. ನಮಗೆ ಒಂದು ಸಮಸ್ಯೆ ಉದ್ಭವ ಆಯಿತು. ಒಂದೇ ರ್ಯಾಂಕ್ ಬಂದಿರತಕ್ಕಂಥವ್ರು, ಒಂದೇ ದಿವಸ ಹುಟ್ಟಿರ್ತಕ್ಕಂಥವ್ರು, ಈ ಪ್ರಶ್ನೆ ಒಂದು ಉದ್ಭವ ಆಯಿತು. ಯಾವ ರೀತಿ ಅವರ ಹಿರಿತನವನ್ನ ರ್ಯಾಂಕಿಂಗ್ ಅಲ್ಲಿ ಯಾರು ಮೊದಲು ಯಾರು ಹಿಂದೆ ಅನ್ನೋದು ಈ ಸಮಸ್ಯೆ ಇತ್ತು. ಅದಕ್ಕೆ ನಾವು ಮೊನ್ನೆ ಒಂದು ಪರಿಹಾರವನ್ನ ನಾವು DPR ಇಂದ ಮತ್ತೊಂದು ಕಡೆ ಅದನ್ನು ತಗೊಂಡು ಈಗ ಅದನ್ನ ಮಾಡಿ ಅದು ಕೂಡ ರೆಡಿ ಇದೆ, ರಿಸಲ್ಟ್ ರೆಡಿ ಇದೆ. ಈ ರ್ಯಾಂಕಿಂಗ್ ಅಲ್ಲಿ ಈ ಸಮಸ್ಯೆ ಬಂತು, ಅದು ಕೂಡ ನಾವು ಮಾಡ್ತಾ ಇದ್ವಿ. 310 ಕಾಲೇಜುಗಳ ಪ್ರಾಂಶುಪಾಲರ ನೇಮಕಾತಿ ಪ್ರಕ್ರಿಯೆ ಕೂಡ ಪರೀಕ್ಷೆಗಳು ಮಾಡಿ ಎಲ್ಲ ಮಾಡಿ ಈ 9 ತಿಂಗಳಲ್ಲಿ ಇವೆಲ್ಲ ಮಾಡಿ ರೆಡಿಯಾಗಿ ಇದೀವಿ. ಇದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮತ್ತೆ ಉಳಿದಾಗೆ ಆಗ್ಲೇ ಹೇಳಿದೆ, ಇವತ್ತು ಸೀನಿಯಾರಿಟಿದು ತಮ್ಮ ಗಮನಕ್ಕೆ ತಂದಿದ್ದೀನಿ. 10 ತಿಂಗಳ ಬಗ್ಗೆ ಹಿಂದೆ 2022ರಲ್ಲಿ ಏನು ಕಮಿಟಿ ಸೂಚಿಸಿತ್ತು 10 ತಿಂಗಳು ಕೊಡ್ತೀವಿ ಅಂದ್ರು. ನಂತರ ಕೆಲವು ದಿನಗಳು ಏನ್ ಮಾಡಿದ್ರು, ಸೆಮಿಸ್ಟರ್ ವಿಚ್ ಅರ್ಲಿ ಅಂತ ಮಾಡಿದ್ರು. ಆ ಕಾರಣದಿಂದ ತಾವೆಲ್ಲ ಹೇಳ್ತಾ ಇದ್ದೀರಾ 7 ತಿಂಗಳು 8 ತಿಂಗಳು ಮಾತ್ರ ಸಂಬಳ ಬರ್ತದೆ ಅಂತ ಹೇಳಿ. ಅದನ್ನ ನಾವು ಮತ್ತೆ ಆದೇಶ ಮಾಡಿದ್ವಿ. ನಾವು ಮತ್ತೆ ಆದೇಶ ಮಾಡಿ 10 ತಿಂಗಳು ಕಡ್ಡಾಯವಾಗಿ ಕೊಡಬೇಕು. ಕಾರಣ ಇಷ್ಟೇ, ಅರುಣ್ ಅವರು ಹೇಳ್ತಕ್ಕಂಥ ವಿಚಾರದಲ್ಲಿ, ಸದಸ್ಯರು ಅರುಣ್ ಅವರು ಹೇಳಿದಂಥ ವಿಚಾರದಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಪರೀಕ್ಷೆಗಳು ಬೇಗ ಆಗ್ತವೆ, ಬೇರೆ ಕೆಲವು ವಿಶ್ವವಿದ್ಯಾಲಯಗಳು ನಂತರ ಆಗುತ್ತೆ. 5 ವಿಶ್ವವಿದ್ಯಾಲಯಗಳು ಕೃಷ್ಣದೇವರಾಯ, ರಾಣಿ ಚೆನ್ನಮ್ಮ ಮತ್ತು ಗುಲ್ಬರ್ಗ, ರಾಯಚೂರು ಮತ್ತು ಬೆಂಗಳೂರು ನಾರ್ತ್, ಈ 5 ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳು ತಡವಾಗ್ತಾ ಇದೆ. ಈಗ ಅದನ್ನು ಕೂಡ ನಾವು ಸ್ಟ್ರೀಮ್ ಲೈನ್ ಮಾಡಬೇಕು. ಇವೆಲ್ಲ ಕಾರಣ ಏನು ಕೊಡ್ತಾರೆ, ಕೋವಿಡ್ ಸಂದರ್ಭದಲ್ಲಿ ಆಗಾಯ್ತು ಹೀಗಾಯ್ತು ಅಂತ ಹೇಳಿ ಕಾರಣ ಕೊಟ್ಟಿದ್ದಾರೆ. ಅದನ್ನು ಕೂಡ ಇವತ್ತು ಸ್ಟ್ರೀಮ್ ಲೈನ್ ಮಾಡದೇ ಇದ್ದಾಗ ನಾವು ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನೀವು ಹೇಳಿದಾಗ ಆಯ್ತು. ಇದು ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ. ಇದು ಇವತ್ತು ನಮ್ಮಿಂದ ಆಗಿರ್ತಕ್ಕಂಥದ್ದಲ್ಲ, ಹಿಂದಿನಿಂದ ಕೆಲವು ಬಂದಿದೆ. ಇವನ್ನೆಲ್ಲ ಸರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. ಅದರಿಂದ ಈ ರೀತಿ ಮತ್ತೆ ರಿಜಿಸ್ಟ್ರಾರ್ ವಿಚಾರ ಹೇಳಿದ್ರು. ಈಗ ತಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ನಾನ್ KS ಆಫೀಸರ್ನ ಅಪಾಯಿಂಟ್ ಮಾಡಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಏನೇನು ಗೊಂದಲ ಆಯಿತು ತಮಗೆ ಗೊತ್ತಿದೆ. ತಕ್ಷಣ ಅವ್ರನ್ನ ತೆಗೀರಿ ಅಂತಕ್ಕಂಥ ಒತ್ತಡ ಬಂದಾಗ ನಾವು ತಾತ್ಕಾಲಿಕವಾಗಿ ಅಲ್ಲಿ CEO ಅವರಿಗೆ ಅಧಿಕಾರ ಕೊಟ್ಟಿದ್ವಿ.
ಈಗ ಇತ್ತೀಚೆಗೆ 15 ದಿವಸ ಆಗಿದೆ, ಒಬ್ಬರು ಪರ್ಮನೆಂಟ್ ಆಗಿ KS ಆಫೀಸರ್ನ ನಾವೀಗ ಅಲ್ಲಿ ಅಪಾಯಿಂಟ್ ಮಾಡಿದ್ದೀವಿ. ಅಲ್ಲೂ ಮಾಡಿದ್ದೀವಿ, ಮಂಗಳೂರು ವಿಶ್ವವಿದ್ಯಾಲಯಕ್ಕೂ ಮಾಡಿದ್ದೀವಿ. ಈಗ ಏನಾಗಿದೆ, ಕೆಲವರು ಒತ್ತಡ ಆಗ್ತಾರೆ, KS ಅವ್ರ ಬೇಡ, ಈ ಪ್ರೊಫೆಸರ್ಸ್ನೇ ಹಾಕಿ ಅಂತ. ಈಗ ಹಾಕಿದ್ರೆ ಈ ತರ ಪರಿಸ್ಥಿತಿ ಬರ್ತದೆ. ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಅಲ್ಲಿ ಈಗ ಆ ಒಂದು ಭಾಗದಲ್ಲಿ ಕಾನೂನು ಗೊತ್ತಿರ್ತಕ್ಕಂಥ ಅವರು ಅಧಿಕಾರಿಗಳೇ ಇರಬೇಕಾಗತ್ತೆ, IAS ಅಥವಾ KS. ಇವತ್ತು IAS ಅಧಿಕಾರಿಗಳು ಕಮ್ಮಿ ಇದ್ದಾರೆ, KS ಅವ್ರನ್ನ ಮಾಡುವಂಥದ್ದು. ಅದರಿಂದ ಇವತ್ತು ಇಷ್ಟೆಲ್ಲ ನಾವು ಕ್ರಮ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಅದರಿಂದ ಸದಸ್ಯಕ್ಕಂಥದ್ದು ಮತ್ತೆ ಹೇಳಿದ್ರು ಪರ್ಮನೆಂಟ್ ಮಾಡಿದಾರಂತ. ದಯವಿಟ್ಟು ನಾನು ದೇವೇಗೌಡರು ಕೇಳ್ತೀನಿ, ಯಾವ ರಾಜ್ಯದಲ್ಲಿ ಪರ್ಮನೆಂಟ್ ಆಗಿದೆ ದಾಖಲೆ ಕೊಡಿ. ನಮ್ಮ ಹತ್ರ ಪಂಜಾಬ್, ಹರಿಯಾಣ, ವೆಸ್ಟ್ ಬೆಂಗಾಲ್ ಇವರೆಲ್ಲ ಯಾರೂ ಪರ್ಮನೆಂಟ್ ಮಾಡಿಲ್ಲ. ನಾನು ಈ ಅತಿಥಿ ಉಪನ್ಯಾಸಕರು ಮುಷ್ಕರಕ್ಕೆ ಹೊಡೆದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಏನಾಗಿದೆ ಅಂತಕ್ಕಂಥ ಮಾಹಿತಿ ಪಡುವಂತ ಕೆಲಸ ಮಾಡಿದ್ವಿ. ಇವತ್ತು ನಾವೇನು ಕೆಲವೆಲ್ಲ ಪರಿಹಾರಗಳು ಕೊಟ್ಟಿದ್ದೀವಿ, ಅವರು ಕೆಲವೆಲ್ಲ ಅದೇ ರೀತಿ ಪರಿಹಾರ ಕೊಟ್ಟಿರುವಂತದ್ದು ಆಗಿದೆ. ಯಾರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪರ್ಮನೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ. ಹಿಂದೆ ಹೇಳಿದ್ರು ನಮ್ಮ ಸಂಕನೂರು ಸಾಹೇಬರು ಹೇಳಿದ್ರು, ಏನಂತ ಹೇಳಿದ್ರು, ಈಗ ಪರ್ಮನೆಂಟ್ ಒನ್ ಟೈಮ್ ಅಂತ ತಾವು ಹೇಳ್ತಾ ಇದ್ದೀರಾ. ಒನ್ ಟೈಮ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವತ್ತು ಆ ನೇಮಕಾತಿ ಏನು ಪಾರ್ಟ್ ಟೈಮ್ ಟೀಚರ್ಸ್ ಅಂತಿತ್ತು ಅದನ್ನ ಪ್ರಶ್ನೆ ಹೋದಾಗ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಓನ್ಲಿ ಆಸ್ ಅ ಒನ್ ಟೈಮ್ ಮೆಜರ್ ವಿ ಆರ್ ಪರ್ಮಿಟಿಂಗ್ ಅಂತ ಹೇಳಿ ಏನ್ ನೇಮಕ ಹಾಕಿತ್ತು ಅದಕ್ಕೆ ಅನುಮತಿ ಕೊಟ್ಟರು. ನಾನು ಎಲ್ಲಾ ಆದೇಶಗಳನ್ನ ಪರಿಶೀಲಿಸಿ ಯಾವ್ಯಾವ ರೀತಿ ಸಾಧ್ಯ ಇದೆ ಮಾಡ್ಲಿಕ್ಕೆ ಅಂತ ಎಲ್ಲ ಪರಿಶೀಲನೆ ಮಾಡಿದ್ದೀವಿ. ದಯವಿಟ್ಟು ಪೌರ ಕಾರ್ಮಿಕರು ಬೇರೆ ಬೇರೆ ಇಲಾಖೆಗಳಿಗೆ ಇದನ್ನ ಹೋಲಿಸುವಂತದ್ದು ಆಗೋದಿಲ್ಲ. ಯಾಕಂದ್ರೆ ಏನೋ ಉದ್ಯೋಗ ರಹಿತವಾಗಿರ್ತಕ್ಕಂಥವ್ರು, ಉದ್ಯೋಗ ಇಲ್ಲದೆ ಇರ್ತಕ್ಕಂಥವರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಅವ್ರ್ಯಾರು ಸುಮ್ಮನೆ ಕೂರೋದಿಲ್ಲ. ನಮ್ಗೆ ಅವಕಾಶ ವಂಚಿತರಾಗಿದ್ದಾರೆ, ಮೆರಿಟ್ ಮೇಲೆ ಆಗಬೇಕು ಅಂತಕ್ಕಂಥದ್ದೇ ಉಮಾದೇವಿ ಪ್ರಕರಣದಲ್ಲಿ ಇರ್ತಕ್ಕಂಥದ್ದು. ಫಾಲೋ ಇಟ್ ಹ್ಯಾಸ್ ಟು ಬಿ ಪ್ರೊಸೀಜರ್ ಹ್ಯಾಸ್ ಟು ಬಿ ಫಾಲೋಡ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದರಿಂದ ಇವೆಲ್ಲವನ್ನ ನಾವು ಅಧ್ಯಯನ ಮಾಡಿ ಅವರಿಗೆ ಅವರ ಬಗ್ಗೆ ಬಹಳಷ್ಟು ಕಾಳಜಿ ಸಹಾನುಭೂತಿ ಇದ್ದೇ ನಾವು ಈ ರೀತಿಯಾದಂತಹ ತೀರ್ಮಾನ ಮಾಡಿದ್ವಿ. ಇದುವರೆಗೂ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಮಾಡಿರಲಿಲ್ಲ. ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದಿರ ಸಂಪೂರ್ಣವಾಗಿ ಅವರ ಸಹಕಾರ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಅವರು ಇದಕ್ಕೆ ಒಳ್ಳೇದು ಮಾಡಲೇಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ. ಅದರಿಂದ ಈ ರೀತಿಯಾಗಿ ನಾವು ಅವ್ರು ಮಾಡಿದ್ದೀವಿ. ಕಾಲಕ್ಕೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ನಾವು ಬದ್ಧವಾಗಿದ್ದೀವಿ.